ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೇ ತಿಂಗಳ 19ರ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗನೆ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ವಿಶ್ವಸಂಸ್ಥೆಯ ಸ್ಥಾಪನೆಯಾದ ವರ್ಷ ಯಾವುದು? ಈ ವಿಶ್ವಸಂಸ್ಥೆ ಸ್ಥಾಪನೆಯಾದ ವರ್ಷ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಎ 1945. 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆಯಾಗಿದೆ. ಯಾಕಪ್ಪ ಈ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ನ್ಯೂಸ್ ನೋಡೋದಾದರೆ ಆರ್ಥಿಕ ಬೆಳವಣಿಗೆ ದರದಲ್ಲಿ ಭಾರತ 6.9% ಆಗಿದೆ. ನ್ಯೂಸ್ ನೋಡೋದಾದರೆ ವಿಶ್ವಸಂಸ್ಥೆಯು 2024ರಲ್ಲಿ ಭಾರತದ ಬೆಳವಣಿಗೆಯ ಮುನ್ಸೂಚನೆಗಳನ್ನು ಪರಿಷ್ಕರಿಸಿದ್ದು, ಈ ವರ್ಷ ಆರ್ಥಿಕತೆಯು ಅಂದಾಜು 7% ಬೆಳವಣಿಗೆ ದಾಖಲಾಗಲಿದೆ ಎಂದು ಹೇಳಲಾಗಿದೆ. ಯಾವುದು? ವಿಶ್ವಸಂಸ್ಥೆ. ಎಷ್ಟು ಪರ್ಸೆಂಟ್ ಅಂದರೆ 7%. ಗುರುವಾರ ಬಿಡುಗಡೆಯಾದ ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ವರದಿಯ ಪ್ರಕಾರ ಭಾರತದ ಆರ್ಥಿಕತೆಯು ಈಗ 2024ರಲ್ಲಿ 6.9% ಬೆಳವಣಿಗೆ ಮುನ್ಸೂಚನೆ ಇದೆ. ಎಷ್ಟಂತೆ? 2024ರಲ್ಲಿ 6.9%. ಈ ಹಿಂದೆ ಜನವರಿಯಲ್ಲಿ ಮಾಡಿದ 6.2%ರಷ್ಟು ಅಂದಾಜಿಗಿಂತ ಇದು ಹೆಚ್ಚಾಗಿದೆ. 2025ರಲ್ಲಿ 6.6%ರಷ್ಟು ಬೆಳವಣಿಗೆಯ ದರ ಇರಲಿದೆ ಎಂದು ಈ ವರದಿಯಲ್ಲಿ ನೀಡಲಾಗಿದೆ. ಎಷ್ಟು? 2025ರಲ್ಲಿ ಅನ್ನಷ್ಟಿಗೆ 6.6% ಬೆಳವಣಿಗೆ ದರವನ್ನು ಹೊಂದಲಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಸಂಪೂರ್ಣವಾಗಿ ಹಿಮ ನದಿಗಳನ್ನು ಕಳೆದುಕೊಂಡಿರೋ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ವೆನೆಜುವೆಲಾ. ವೆನೆಜುವೆಲಾ ದೇಶವು ಇದು ಸಂಪೂರ್ಣ ಹಿಮ ನದಿಗಳನ್ನು ಕಳೆದುಕೊಂಡಿದೆ. ನ್ಯೂಸ್ ನೋಡೋದಾದರೆ ವೆನೆಜುವೆಲಾ ತನ್ನ ಎಲ್ಲ ಹಿಮ ನದಿಗಳನ್ನು ಕಳೆದುಕೊಂಡ ಮೊದಲ ಆಧುನಿಕ ದೇಶವಾಗಿದೆ. ಇದು ವೆನೆಜುವೆಲಾದ ಸಿರಿಯಾ, ನೆವಾಡಿ, ಮೆರಿಡಾ ಪರ್ವತ ಶ್ರೇಣಿಯು 6 ಹಿಮನದಿಗಳನ್ನು ಹೊಂದಿತ್ತು. ಎಷ್ಟು? ಇದು ವೆನೆಜುವೆಲಾದಲ್ಲಿರುವ ಸಿರಿಯಾ, ನೆವಾಡಿ, ಮೆರಿಡಾ ಪರ್ವತ ಶ್ರೇಣಿ ಒಟ್ಟು 6 ನದಿಗಳನ್ನು ಹೊಂದಿತ್ತು, ಹಿಮನದಿಗಳನ್ನು. 2011ರ ಹೊತ್ತಿಗೆ ಈ 5 ಹಿಮನದಿಗಳು ಕರಗಿ ಹೋಗಿ ಹಂಬೋಲ್ಟ್ ಹಿಮನದಿ ಮಾತ್ರ ಉಳಿದಿದೆ. ಯಾವ 5 ಹಿಮನದಿ ಕರಗಿ ಹೋಗಿ ಈಗ ಒಂದೇ ಹಿಮನದಿಯನ್ನು ಉಳಿದಿದೆ. ಅದು ಯಾವುದಪ್ಪ ಅಂದರೆ ಹಂಬೋಲ್ಟ್ ಹಿಮನದಿ. ಇಲ್ಲಿ ವೆನೆಜುವೆಲಾ ದೇಶದಲ್ಲಿ. ಅದೇ ರೀತಿಯಾಗಿ ಹಂಬೋಲ್ಟ್ ಗ್ಲೇಸಿಯರ್ ಹಿಮನದಿ ಒಂದು ಉಳಿದಿದೆಯಲ್ಲ, 5ರಲ್ಲಿ 6ರಲ್ಲಿ 5 ಹೋಗಿದ್ದಾವೆ, ಉಳಿದಿರೋದು ಒಂದೇ. ಯಾವುದಪ್ಪ ಅಂದರೆ ಅದೇ ಹಂಬೋಲ್ಟ್ ಗ್ಲೇಸಿಯರ್. ವಾಯುವ್ಯ ಗ್ರೀನ್ಲ್ಯಾಂಡ್ನಲ್ಲಿ ಹಂಬೋಲ್ಟ್ ಗ್ಲೇಸಿಯರ್ ಉತ್ತರ ಗೋಳಾರ್ಧದಲ್ಲಿ ಅತಿ ಉದ್ದದ ಮತ್ತು ದೊಡ್ಡ ಉಬ್ಬರವಿಳಿತ ನದಿಯಾಗಿದೆ. ಇದು ಹಂಬೋಲ್ಟ್ ಗ್ಲೇಸಿಯರ್ ನದಿ. ಇದು ಸುಮಾರು 110 ಕಿಲೋಮೀಟರ್ ಉದ್ದವಿದೆ. ಕೆನ್ ಜಲಾಶಯ ಪ್ರದೇಶದಲ್ಲಿ ಈ ಹಿಮನದಿಯು ಗ್ರೀನ್ಲ್ಯಾಂಡ್ ಐಸ್ ಶೀಟ್ನಿಂದ ಹರಿಯುತ್ತದೆ. ಇದು ನದಿ ಎಲ್ಲಿ ಅಂದರೆ ಕೆನ್ ಜಲಾಶಯ ಪ್ರದೇಶದಲ್ಲಿ ಗ್ರೀನ್ಲ್ಯಾಂಡ್ ಐಸ್ ಶೀಟ್ನಲ್ಲಿ ಹರಿಯುತ್ತದೆ ಇದು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಬ್ರೆಜಿಲ್ ದೇಶದ ಕರೆನ್ಸಿ ಯಾವುದು? ಬ್ರೆಜಿಲ್ ದೇಶದ ಕರೆನ್ಸಿ ಯಾವುದಪ್ಪ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ನೈಜ. ನ್ಯೂಸ್ ನೋಡೋದಾದರೆ 27ರ ಮಹಿಳಾ ವಿಶ್ವಕಪ್ಗೆ ಬ್ರೆಜಿಲ್ ಆತಿಥ್ಯ ವಹಿಸಲಿದೆ.
2027 ಮಹಿಳಾ ವಿಶ್ವಕಪ್ ಆತಿಥ್ಯ ವಹಿಸಲು ಬ್ರೆಜಿಲ್ ದೇಶ ಆತಿಥ್ಯ ವಹಿಸಲಿದೆ. ಇದನ್ನು ಫಿಫಾ ಕಾಂಗ್ರೆಸ್ ಘೋಷಿಸಿದೆ. ಇದು ಮೊದಲು ಬೆಲ್ಜಿಯಂ, ನೆದರ್ಲ್ಯಾಂಡ್ ಮತ್ತು ಜರ್ಮನಿಯ ಜಂಟಿ ಬಿಡ್ ಅನ್ನು ಬ್ರೆಜಿಲ್ ಸೋಲಿಸಿತ್ತು. ಯಾವ್ಯಾವು? ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್, ಜರ್ಮನಿ ದೇಶಗಳ ಹಿಂದಕ್ಕೆ ಹಾಕಿ ಈ ಬ್ರೆಜಿಲ್ ದೇಶ ಮುಂದೆ ಜಯಭೇರಿಯನ್ನು ಕಂಡಿದೆ. ಈ ದೇಶಗಳನ್ನು ಸೋಲಿಸಿದೆ ಬಿಡ್ ಮಾಡಿ. ಅದೇ ರೀತಿಯಾಗಿ ವಿದ್ಯುನ್ಮಾನ ಮತದಾನದಲ್ಲಿ ಬ್ರೆಜಿಲ್ 119 ಸದಸ್ಯ ಸಂಘಗಳ ಬೆಂಬಲವನ್ನು ಪಡೆದರೆ ಜಂಟಿ ಯುರೋಪಿಯನ್ ಬಿಡ್ಗೆ 78 ಮತಗಳು ದೊರೆತವು. ಕಳೆದ ತಿಂಗಳ ಕೊನೆಯಲ್ಲಿ ಅಮೆರಿಕ ಮತ್ತು ಮೆಕ್ಸಿಕೋ ಜಂಟಿ ಬಿಡ್ ಹಿಂತೆಗೆದುಕೊಂಡ ನಂತರ ಅದೇ ರೀತಿ ಮತ್ತೆ ದಕ್ಷಿಣ ಆಫ್ರಿಕಾ ಸಹ ಹಿಂತೆಗೆದುಕೊಂಡಿತು. ಕಳೆದ ವರ್ಷ ಏನಾಯ್ತು ಅಂತಂದರೆ ಅಮೆರಿಕ ಮತ್ತು ಮೆಕ್ಸಿಕೋ ದೇಶಗಳು ಈ ಬಿಡ್ಡನ್ನು ಹಿಂತೆಗೆದುಕೊಂಡವು. ಅಂದರೆ ನಡೆಸುವುದು ಆ ದೇಶದಲ್ಲಿ ಆಟವನ್ನು ನಡೆಸುವುದಕ್ಕೆ ಹೇಳ್ತಾರೆ. ಅಮೆರಿಕ ಮತ್ತು ಮೆಕ್ಸಿಕೋ ತೆಗೆದುಕೊಂಡ್ರೆ ಮತ್ತು ಆಮೇಲೆ ದಕ್ಷಿಣ ಆಫ್ರಿಕಾ ಕೂಡ ಅದು ಬಿಡ್ಡನ್ನು ತೆಗೆದುಕೊಂಡಿತ್ತು. ಇದು ಮಾಡ್ತಾನೆ ಅಂದಿತ್ತು, ಇದು ಭೀ ಮಾಡಲೇ ಇಲ್ಲ, ಆಟ ನಡೆಸಲೇ ಇಲ್ಲ. ಈಗ ಬ್ರೆಜಿಲ್ ದೇಶದಲ್ಲಿ ನಡೆಯಲಿದೆ. ಹೀಗಾಗಿ ಫಿಫಾ ಕಾಂಗ್ರೆಸ್ 2027 ಪಂದ್ಯಾವಳಿಯ ಆತಿಥ್ಯ ವಹಿಸಲು ಬ್ರೆಜಿಲ್ಗೆ ಅವಕಾಶ ನೀಡಲಾಗಿದೆ. ಈ ಹಿಂದೆ 2014 ಬ್ರೆಜಿಲ್ ಫಿಫಾ ಪುರುಷರ ವಿಶ್ವಕಪ್ ಆತಿಥ್ಯ ವಹಿಸಿತ್ತು. ಯಾವಾಗ? ಮೊದಲು ಈ 2014ರಲ್ಲಿ ಬ್ರೆಜಿಲ್ ದೇಶ ಆಟವನ್ನು ವಹಿಸಿಕೊಂಡಿತ್ತು. ಬ್ರೆಜಿಲ್ ದೇಶದ ಬಗ್ಗೆ ನೋಡೋದಾದರೆ ಬ್ರೆಜಿಲ್, ಇದರ ರಾಜಧಾನಿ ಬ್ರೆಜಿಲಿಯಾ, ಇದರ ಅಧ್ಯಕ್ಷರು ಲೂಲಾ ಡಿ ಸಿಲ್ವಾ. ಬ್ರೆಜಿಲ್ ದೇಶದ ಅಧ್ಯಕ್ಷರು ಯಾರಪ್ಪ ಅಂದರೆ ಲೂಲಾ ಡಿ ಸಿಲ್ವಾದವರು ಬ್ರೆಜಿಲ್ ದೇಶ ಅಧ್ಯಕ್ಷರಾಗಿದ್ದಾರೆ. ಕರೆನ್ಸಿ ನೈಜ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಸೇಲಾ ಸುರಂಗ ಇದು ಯಾವ ದೇಶ, ಯಾವ ರಾಜ್ಯದಲ್ಲಿದೆ? ಇದು ಸೇಲಾ ಸುರಂಗ ಅನ್ನೋದು ಯಾವ ರಾಜ್ಯದಲ್ಲಿದೆ ಅಂತ ಕೇಳಲಾಗಿದೆ ಪ್ರಶ್ನೆಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅರುಣಾಚಲ ಪ್ರದೇಶ. ಸೇಲಾ ಸುರಂಗವು ಅರುಣಾಚಲ ಪ್ರದೇಶದಲ್ಲಿದೆ. ನ್ಯೂಸ್ ನೋಡೋದಾದರೆ ಅರುಣಾಚಲ ಪ್ರದೇಶದ ಸೇಲಾ ಟನಲ್ ಇಂಜಿನಿಯರಿಂಗ್ ಅದ್ಭುತವಾಗಿದ್ದು ಇಂಟರ್ನ್ಯಾಷನಲ್ ಬುಕ್ ಆಫ್ ಆನರ್ನಿಂದ ಭಾರತದ ಅತ್ಯುನ್ನತ ಸುರಂಗ ಎಂದು ಗುರುತಿಸಲ್ಪಟ್ಟಿದೆ. ಯಾವುದು? ಅರುಣಾಚಲ ಪ್ರದೇಶದ ಸೇಲಾ ಟನಲ್. ಇದು ಅದ್ಭುತ ಇದೆ. ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ಆನರ್ ಎಂದು ಹೆಸರನ್ನು ಪಡೆದುಕೊಂಡಿದೆ. ಯಾವುದು? ಸೇಲಾ ಸುರಂಗ ಮಾರ್ಗ. ಸೇಲಾ ಸುರಂಗವು ಅರುಣಾಚಲ ಪ್ರದೇಶದ ಪಶ್ಚಿಮ ಕಮಾಂಗ್ ಜಿಲ್ಲೆಯ ಅಸ್ಸಾಂನ ತೇಜ್ಪುರದಿಂದ ತವಾಂಗ್ಗೆ ಸಂಪರ್ಕಿಸುವ ರಸ್ತೆಯಲ್ಲಿ ನಿರ್ಮಿಸಲಾದ ವಿಶ್ವದ ಅತಿ ಉದ್ದದ ದ್ವಿಪಥ ಸುರಂಗವಾಗಿದೆ. ಇದನ್ನು ಆಸ್ಟ್ರಿಯನ್ ಟನಲಿಂಗ್ ವಿಧಾನವನ್ನು ಬಳಸಿ ನಿರ್ಮಿಸಲಾಗಿದೆ ಮತ್ತು ಅತ್ಯುನ್ನತ ಸುರಕ್ಷತಾ ಮಾನದಂಡಗಳಿಗೆ ಇದು ಬದ್ಧವಾಗಿದೆ. ಯಾವುದು? ಸೇಲಾ ಸುರಂಗ ಮಾರ್ಗವನ್ನು ಇದು ಆಸ್ಟ್ರೇಲಿಯಾದ ಟನಲ್ನಿಂದ ಮಾಡಲಾಗಿದೆ. ಇದನ್ನು ಬಳಸಿ ಅದೇ ರೀತಿ ಇದು ಹೆಚ್ಚು ಸುರಕ್ಷತೆಯನ್ನು ಹೊಂದಿದೆ. ಸೇಲಾ ಸುರಂಗ ಮಾರ್ಗ ಇದು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿದೆ.